ವೇದಿಕೆಗೆ ಸ್ವಾಗತಿಸಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಮತ್ತು ಶ್ರೀ ಎನ್. ಜಯರಾಮ್. ಕರುಣಾಳು ಬಾ ಬೆಳಕೆ ಹೊಸುಕಿಡಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆಂದನು ಎಂಬ ಪ್ರಾರ್ಥನೆಯೊಂದಿಗೆ ಪವಿತ್ರವಾದ ದೀಪವನ್ನು ಪ್ರಜ್ವಲಿಸಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲಿರುವ ಗಣ್ಯರನ್ನು ಕೋರುತ್ತೇನೆ. ದೀಪ ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ಸೌಭಾಗ್ಯ ಅಂತ ಹೇಳ್ಬೋದು. ಕಡೆಗಳಿಗೆವರೆಗೂ ಅವ್ರು ಬರಬೇಕು ಅಂತ ಪ್ರತಿಯೊಬ್ಬರ ಮನಸ್ಸು ಮಿಡಿತಾ ಇತ್ತು. ನಮ್ಮ ಮಿಡಿತಕ್ಕೆ ಸ್ಪಂದಿಸಿ ಅವರಿಂದ ನಮ್ಮೊಂದಿಗಿದ್ದಾರೆ. ತುಂಬಾ ನಿಮಗೆ ಧನ್ಯವಾದಗಳು. ನಮ್ಮ ಯೂನಿಯನ್ ಬ್ಯಾಂಕ್ ಕನ್ನಡ ಬಳಗದ ಪರವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ನೀಡ್ತಾ ಇದ್ದೇವೆ. ಪ್ರೇಕ್ಷಕರು ಕರತಾಡನದ ಮೂಲಕ ತಮ್ಮ ಸಹಮತಿಯನ್ನು ಕೂಡ ಸೂಚಿಸಬೇಕು ಅಂತ ಕೋರ್ತಾ ಇದ್ದೇನೆ. ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ರೆ ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ಯೂನಿಯನ್ ಬ್ಯಾಂಕ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರ. ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ನಡ ಬಳಗದಿಂದ ಆಯೋಜನೆ ಮಾಡ್ತಾ ಇರತಕ್ಕಂಥ ಇವತ್ತು ಈ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಆತ್ಮೀಯರಾದಂಥ ಜಯರಾಮ್ ಅವರೇ, ನವನೀತ್ ಕುಮಾರ್ ಅವರೇ, ದಾಸಪ್ಪ ಅವರೇ, ಮಹೇಶ್ ಅವರೇ, ಅರವಿಂದ್ ಹೆಗ್ಡೆ ಅವರೇ, ವೆಂಕಟ್ ಅವರೇ ಮತ್ತು ಅದರ ಜೊತೆಗೆ ತಾವೆಲ್ಲ ಏನು ಇವತ್ತು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಿದ್ದೀರಿ ಮತ್ತು ಸಿಬ್ಬಂದಿ ವರ್ಗದವರಿದ್ದೀರಿ, ಅವರ ಕುಟುಂಬ ಸದಸ್ಯರಿದ್ದೀರಿ, ಎಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಅದರ ಮೇಲೆ ಬರೆದಿದೆ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ. ಹೇಗೆ ಉಳಿಸೋದು, ಹೇಗೆ ಬೆಳೆಸೋದು? ಬಹಳ ಸರಳ. ಮಾತಾಡಿ, ಕನ್ನಡವನ್ನ ಮಾತಾಡ್ಬೇಕಷ್ಟೆ. ಕನ್ನಡವನ್ನ ಮಾತಾಡಿದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ, ಅಷ್ಟೇನೆ. ಅದು ಬಹಳ ಸರಳವಾದದ್ದು. ಯಾಕೆಂದ್ರೆ ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಾವು ಮಾತನಾಡುವ ಭಾಷೆ, ಮಾತನಾಡಿಸುವ ಭಾಷೆ. ಕನ್ನಡ ಒಂದು ನಾವು ದಿನನಿತ್ಯ ಮನೆಗಳಲ್ಲಿ ಬಳಸುವ ಭಾಷೆ. ಆದರೆ ಇಂಗ್ಲಿಷ್ ಕೂಡ ಬದುಕುವ ಭಾಷೆ ಆಗಿದೆ. ಕನ್ನಡ ಮಾತೃಭಾಷೆ, ಇಂಗ್ಲಿಷು ಬದುಕುವ ಭಾಷೆ. ಹೀಗಾಗಿ ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನ ಪ್ರೋತ್ಸಾಹಿಸಬೇಕು. ಜೊತೆಗೆ ನಾವು ಇನ್ನೊಂದು ಭಾಷೆ, ನಮ್ಮ ವ್ಯಾವಹಾರಿಕ ಭಾಷೆಯಾದಂಥ ಇಂಗ್ಲಿಷನ್ನು ಕೂಡ ಕಲ್ತ್ರೆ ಬಹಳ ಒಳ್ಳೆಯದು. ಸೊ ಹೀಗಾಗಿ ಇವತ್ತು ಕನ್ನಡ
ತಾವು ಕೇಳಿದೆ ನಾನು ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಹಳ ಶ್ರೀಮಂತ ಬ್ಯಾಂಕ್ ಪಟ್ಟಿಯಲ್ಲಿ ಒಂದಾಗಿದೆ. ಅದು ಅಂದರೆ ಬ್ಯಾಂಕಿನ ಅಕೌಂಟಲ್ಲಿ ಏನಿದೆ ಬಹಳ ಹಣ ಇದೆ, ಆದರೆ ತಮ್ಮ ಸಿಬ್ಬಂದಿಯವರ ಅಕೌಂಟಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಒಟ್ನಲ್ಲಿ ಬ್ಯಾಂಕ್ ಅಂತೂ ಶ್ರೀಮಂತವಾಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಬದುಕಿನ ಬ್ಯಾಂಕ್ ಯಾವುದು? ಬದುಕಿನ ಬ್ಯಾಂಕಲ್ಲಿ ಏನಿರಬೇಕು? ಬದುಕಿನ ಬ್ಯಾಂಕಲ್ಲಿ ಆರೋಗ್ಯ ಇರಬೇಕು, ಆಯಸ್ಸು ಇರಬೇಕಾಗತ್ತೆ, ಪರೋಪಕಾರಿ ಮನೋಭಾವ ಇರಬೇಕಾಗತ್ತೆ, ಮತ್ತು ಬೇರೆಯವರ ಬಗ್ಗೆ ಒಳ್ಳೆಯ ಮಾತನಾಡುವಂಥ ಇದು ಸ್ವಭಾವ ಇರಬೇಕಾಗತ್ತೆ, ಭಾವನೆಗಳಿರಬೇಕಾಗತ್ತೆ. ಅದರಿಂದ ನಮ್ಮ ಬದುಕಿನ ಬ್ಯಾಂಕಿನಲ್ಲಿ ಬಹಳ ಮುಖ್ಯವಾದದ್ದು ಸಹನೆ ಇರಬೇಕು, ತಾಳ್ಮೆ ಇರಬೇಕು, ಪರೋಪಕಾರಿ ಮನೋಭಾವ ಇರಬೇಕು, ಮತ್ತು ಬೇರೆಯವರೊಬ್ಬರನ್ನ ಬೆಳೆಸುವಂತ ಒಂದು ಹೃದಯ ವೈಶಾಲ್ಯತೆ ಇದ್ರೆ ಅದು ಒಂದು ದೊಡ್ಡ ಬದುಕಿನ ಬ್ಯಾಂಕ್ ಅಂತಾನೆ ನಾವು ಹೇಳಬೇಕಾಗುತ್ತೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇರೋದು ಎಷ್ಟು ಒಂದು ಸಂತೋಷ ತಂದಿದೆ ಅಂತ ಹೇಳಕ್ಕೆ ಪದಗಳು ಸಿಗ್ತಾ ಇಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ನಡ ಬಳಗ ಇವರ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎನ್ನುವ ಶೀರ್ಷಿಕೆಯಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಈ ಸಮಾರಂಭದಲ್ಲಿ ಈಗಾಗಲೇ ನನ್ನೊಂದಿಗೆ ಹಾಜರಿದ್ದು ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನಾಡಿದಂಥ ಶ್ರೀ ಡಾಕ್ಟರ್ CN ಮಂಜುನಾಥ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಈ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಾದಂಥ ಶ್ರೀ ವೆಂಕಟ್ ಅವರೇ, ಡಾಕ್ಟರ್ HT ವಾಸಪ್ಪ ಅವರೇ, J ಮಹೇಶ್ ಅವರೇ, ಅರವಿಂದ ಹೆಗ್ಡೆ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿರ್ತಕ್ಕಂಥ ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರೇ ಮತ್ತು ಅವರೆಲ್ಲ ಕುಟುಂಬ ಸದಸ್ಯರೇ, ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ನವೆಂಬರ್ ಮಾಹೆಯ ಶುಭಾಶಯಗಳು. ಸಾಮಾನ್ಯವಾಗಿ ನವೆಂಬರ್ ಮೊದಲನೇ ದಿವಸ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಡೀ ಮಾಹೆ ಈ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆ. ಯಾಕೆಂದರೆ ಒಂದು ದಿವಸದಲ್ಲಿ ನಾವು ಈ ಸಡಗರ ಸಂಭ್ರಮವನ್ನು ಪಟ್ಟರೆ ಅದು ತೃಪ್ತಿ ಆಗಲಿಕ್ಕಿಲ್ಲ. ಹಾಗಾಗಿ ಇಡೀ ತಿಂಗಳು ನಾವು ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರೆ ಕನ್ನಡೇತರರು ಕೂಡ ಇದರಿಂದ ಪ್ರೇರಿತರಾಗಿ ಅವರು ಕನ್ನಡ ವಾತಾವರಣವನ್ನು ಕಲ್ಪನೆ ಮಾಡಲಿಕ್ಕೆ ಪೂರಕವಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತಕ್ಕಂಥದ್ದು ಕೂಡ ಈ ಒಂದು ತಿಂಗಳ ಒಂದು ವಿಶೇಷ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಅವರು ಬಹಳ ಉತ್ತಮವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚು ಭಾಷಣ ಮಾಡೋದಿಲ್ಲ, ಯಾಕೆಂದರೆ ನಾನು ಭಾಷಣಕಾರ ಅಲ್ಲ. ಜೊತೆಗೆ ನೀವೆಲ್ಲ ನಾನಿಲ್ಲಿ ನೋಡಿದಾಗೆ ಸುಮಾರು 80ಕ್ಕಿಂತಲೂ ಹೆಚ್ಚು ಭಾಗ ನೀವು ಕರಾವಳಿ ಪ್ರದೇಶದ ಕುಟುಂಬದವರು ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಕರಾವಳಿ ಪ್ರದೇಶದವರು ಬೆಂಗಳೂರಿನವ್ರಿಗಿಂತ ಸುಮಾರು 3 ದಶಕಗಳ ಮುಂದೆ ಇದ್ದೀರಿ. ಹಾಗಾಗಿ ನಿಮಗೆ ನಾವು 3 ದಶಕ ಹಿಂದೆ ಇರೋರಿಂದ ಯಾವುದೇ ರೀತಿಯಾದಂಥ ಭಾಷಣದ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದಾಗ್ಯೂ ಕೂಡ ನನಗೆ ಮುಖ್ಯ ಅತಿಥಿಯಾಗಿ ತಾವು ಆಹ್ವಾನ ಮಾಡಿರೋದ್ರಿಂದ ಈ ಮುಖ್ಯ ಅತಿಥಿಯ ಪದನಾಮದ ಪ್ರಯುಕ್ತ ನಾನು ಕೆಲವು ಮಾತುಗಳನ್ನ ನಿಮಗೆ ಹೇಳಬೇಕಾದದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಮೊದಲಿಗೆ ನೀವು ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಾಗಿ ಹಿಂದಿ ಅಥವಾ ಇಂಗ್ಲಿಷ್ ವಾತಾವರಣದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥವ್ರು, ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬ್ಯಾಂಕ್ಗಳು ಇರುತ್ತೆ, ಗ್ರಾಮೀಣ ಭಾಗದಲ್ಲಿ ಅಷ್ಟೊಂದು ನಿಮ್ಮ ಕಾರ್ಯಚಟುವಟಿಕೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ಕನ್ನಡ ವಾತಾವರಣ ಇಲ್ಲದೆ ಇರತಕ್ಕಂಥ ಒಂದು ಸನ್ನಿವೇಶ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಾಗಿ ಸೇರಿ
ನಮ್ಮ ನಾಡು ನುಡಿ ಭಾಷೆಯ ಬಗ್ಗೆ ನಾವೆಲ್ಲ ಅಭಿಮಾನವನ್ನು ವ್ಯಕ್ತ ಮಾಡಬೇಕು ಅನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಸಡಗರ ಸಂಭ್ರಮವನ್ನು ನೋಡ್ತಾ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಆದರ್ಶವಾಗಿ ಕಾಣುತ್ತೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಟರಾಜ್ ಕುಂದೂರವರ ಒಂದು ಚಿಕ್ಕ ಕಿರು ಪರಿಚಯ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗ ಶಿಕಾರಿಪುರ ಘಟಕ. ಶ್ರೀಯುತ ಎಂ ನಟರಾಜರವರು ಮೂಲತಃ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದಲ್ಲಿ ದಿವಂಗತ ಗುರುಮೂರ್ತಯ್ಯ ಹಾಗೂ ದಿವಂಗತ ನಾಗಮ್ಮನವರ ಮಗನಾಗಿ 26/2/1982ರಲ್ಲಿ ಜನಿಸಿದರು. ಬಡತನ ಕುಟುಂಬದಲ್ಲಿ ಜನಿಸಿದ ಇವರು BA ಪದವಿ ಮುಗಿಸಿ ಪ್ರಸ್ತುತ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ಘಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿಕ್ಕಂದಿನಿಂದಲೂ ಕನ್ನಡದ ಬಗ್ಗೆ ಅಪಾರ ಕಾಳಜಿ. ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸರ್, ನೀವು ಒಂದು ನಿಮಿಷ ಅಂತ ಹೇಳ್ತೀರಾ, ಆದರೂ ಸಹಿತ ನನಗೂ ಸಹಿತ ನಾನು ಕನ್ನಡ ಕಾರ್ಯರೂಪಕ್ಕೆ ತರುವ ರೀತಿಯಲ್ಲಿ ನಾನು ಮಾಡುವಂಥ ಕಾಯಕದಲ್ಲಿ ಈ ರೀತಿ ನೀವು ಹೇಳಿದ್ರು, ಅಷ್ಟು ಕಾರ್ಯವನ್ನು ನಾನು ನನ್ನ ಕಾರ್ಯಕ್ಷೇತ್ರವಾದಂಥ ನನ್ನ ಕನ್ನಡದ ವಾಹನದಲ್ಲೇ ಈ ರೀತಿ ಮಾಡ್ತಾ ಇರ್ತೀನಿ. ನೀವು ಸಹಿತ ನನ್ನ ವಾಹನದಲ್ಲಿ ನೋಡಿರ್ಬೋದು. ಅದೇ ರೀತಿ ನಾನು ಕೇಳುವಂಥ ಕನ್ನಡ ರಸಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟರೆ ನಿಮಗೆ ಒಂದು ಕನ್ನಡ ಸಾಹಿತ್ಯ ಪುಸ್ತಕ ನಾನು ನಿಮಗೆ ಉಡುಗೊರೆ ಕೊಡ್ತಾ ಇರ್ತೀನಿ. ಜೊತೆಗೆ ಕೇವಲ ಬಾಯಿ ಮಾತಲ್ಲಿ ನಾವು ಕನ್ನಡವನ್ನು ಮಾತನಾಡಬೇಕು ಅನ್ನೋ ಒಂದು ಪರಿಭಾವನೆಯನ್ನ ಮಾಡದೆ ನಾವು ಮಾಡುವ ಕಾಯಕದಲ್ಲಿ ಈ ರೀತಿ ನಮ್ಮ ಒಂದು ಸನ್ಮಾನಿತ ಮಾಡ್ತಿರುವಂತಹ ಶ್ರೀ ಒಂದು ಯೂನಿಯನ್ ಬ್ಯಾಂಕ್ ಕನ್ನಡ ಸಂಘದವರು ಮಾಡ್ತಾರಲ್ಲ, ಆ ರೀತಿ ಅವರ ಒಂದು ಅಡಿಪಾಯದಲ್ಲೇ ನಾನು ಈ ರೀತಿ ಒಂದು ಕನ್ನಡ ಕಾರ್ಯಕ್ರಮನ ನನ್ನ ತೊದಲ ನುಡಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ಮತ್ತು ಅಲ್ಲಿಂದ ನನಗೆ ಸನ್ಮಾನಿತರಾಗಿ ಕರೆಸಿದ ತಮ್ಮೆಲ್ಲ ಕನ್ನಡ ಒಂದು ಬಳಗಕ್ಕೂ ಹಾಗೆ ನಮ್ಮೆಲ್ಲ ಪದಾಧಿಕಾರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಧನ್ಯವಾದಗಳೆಲ್ಲರಿಗೂ. ಸುಳಿಯೋದಿಲ್ಲಂತೆ. ಎಷ್ಟೋ ಸಲ ದೂರದ ದುಬೈಗೆ ಕೂಡ ಇವರ ಆಹಾರ ಪದಾರ್ಥಗಳು ರಫ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಆಹಾರ ಸ್ಪರ್ಧೆಯಲ್ಲಿ ಇವರ ಪತ್ನಿ ಶ್ರೀಮತಿ ಮನೋರಮಾ ದೇಶಪಾಂಡೆ ಅವರು 3ನೇ ಬಹುಮಾನವನ್ನು ಗಳಿಸಿದ್ದಾರೆ. ನಮಸ್ಕಾರ. ಈಗ ನಾನು ಉಲ್ಲಾಸ್ ದೇಶಪಾಂಡೆ ಅಂತ ಡಾಕ್ಟರ್ ಸಿ ಮಂಜುನಾಥ್ ಸರ್ ಹೇಳ್ದಂಗೆ ಆರೋಗ್ಯವೇ ಭಾಗ್ಯ. ಇದರಲ್ಲಿ ಒತ್ತು ರೈತರ ಭಾಷೆ ಹೇಳಬೇಕಾದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ನಾವೀಗ ಸಿರಿಧಾನ್ಯ ಬಗ್ಗೆ ಜಾಸ್ತಿ ಸಿರಿಧಾನ್ಯ ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ ರಿವರ್ಸ್ ಆಗೋ ಚಾನ್ಸ್ ಇದೆ. ಈಗ ಡಯಾಬಿಟಿಸ್ ರಿವರ್ಸ್ ಮಾಡಬಹುದು. ನಾವು ಹಿಂದಿನ ಎಲ್ಲ ಆಹಾರ ಪದ್ಧತಿಯನ್ನು ಬಿಟ್ಟು ಈಗ ಆಧುನಿಕ ಆಹಾರ ಪದ್ಧತಿಯನ್ನು ಅನುಸರಿಸಿದಾಗ ನಾವು ಸುಮಾರು ರೋಗಗಳನ್ನು ಮೊರೆ ಹೋಗ್ತಾ ಇದ್ದೀವಿ. ಅದನ್ನು ಅವಾಯ್ಡ್ ಮಾಡಕ್ಕೆ ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡಲೇಬೇಕು. ಮತ್ತೆ ಇನ್ನೊಂದು ಕಿವಿ ಮಾತು ಎಲ್ಲ ರೈತರಿಗೆ ಹೇಳೋದಂದ್ರೆ, ನೀವೆಲ್ಲ ಬ್ಯಾಂಕರ್ಸ್ ಇದ್ದೀರಾ, ನೀವು ರೈತರನ್ನ ಎಡಗಣ್ಣಿಲಿ ನೋಡಬೇಡಿ. ನನ್ನ ಪರ್ಸನಲ್ ಇದೆ, ಅವರನ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಅಷ್ಟಲ್ಲ, ರೈತರು ಕೂಡ ತಮ್ಮ ಬೆಳೆದ ಧಾನ್ಯಗಳನ್ನ ವ್ಯಾಲ್ಯೂಯೇಷನ್ ಮಾಡಿದಾಗ ಮಾತ್ರ ನೀವು ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಸ್ಟೇಜಿನ ಬರಕಾಗತ್ತೆ. ಅದಕ್ಕೆ ನಾನೇ ಒಂದು ಲೈವ್ ಎಕ್ಸಾಂಪಲ್. ನಾನು B ಫಾರ್ಮಸಿ ಓದಿ 15 ವರ್ಷ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ನಂತರ ಗೊತ್ತಾಯ್ತು ರೈತರಿಗೆ ಏನಿದೆ ಅಂದ್ರೆ ಮಾರುಕಟ್ಟೆ ತೊಂದರೆ ಇದೆ. 10 ರೂಪಾಯಿ ಬೆಳೆದಿದ್ದನ್ನು ಅವ್ರು 11 ರೂಪಾಯಿ ಮಾತ್ರ ತಗೊಂತಾರೆ. ಬೇರೆಯವರು ಅವರಿಂದ 100 ರೂಪಾಯಿ ಗಳಿಸ್ತಾ ಇದ್ದಾರೆ. ಆ ಗ್ಯಾಪ್ ಫೀಲ್ ಮಾಡಕ್ಕೆ ನಾನು ಶೀತನಿ ಆಲ್ಮೋಸ್ಟ್ ಬಹಳ ಜನ ನಮ್ಮ ನಾರ್ತ್ ಕರ್ನಾಟಕ ಜನರಿಗೆ ಗೊತ್ತಾಗುತ್ತೆ. ಅದು ನಶಿಸಿ ಹೋಗಿದ ಆಧಾರನ ಮತ್ತೆ ವಾಪಸ್ ಮಾಡಿ 20 ಎಕರೆ ಬೆಳೆಸಿದ್ರೆ ಹೊರದೇಶಕ್ಕೆ ಕೂಡ ಆಹಾರ ಹೊರದೇಶಕ್ಕೆ ಸಪೋರ್ಟ್ ಮಾಡಿ ನಾನು ವರ್ಷಕ್ಕೆ 20-40 ಲಕ್ಷ ರೂಪಾಯಿ ಬರೀ ಶೀತನಿಯಲ್ಲೇ ಗಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ಪೆಷಲಿ ಯೂನಿಯನ್ ಬ್ಯಾಂಕಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಹೆಗಡೆ ಸರ್ ನನ್ನ ಗುಲ್ಬರ್ಗಲ್ಲಿದ್ದಾಗ ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ಎಂಟೈರ್ ಟೀಮ್ ಯಾರು ಬಂದಿದ್ದಾರೆ ಗೊತ್ತಿಲ್ಲ. ನಮ್ಮ ತೋಟಕ್ಕೆ 2 ಸಲ ಬಂದಿದ್ದಾರೆ. ನಾನು 8 ಎಕರೆ ಬಾಂಬು ಕೂಡ ಹಾಕಿದ್ದೀರಿ. ಶೀತನಿ ಅನ್ನೋ ಸೂಪರ್ ಫುಡ್ ಆಫ್ ಗುಲ್ಬರ್ಗ ಮಾಡಿ ಲಾಂಚ್ ಮಾಡೋ ಪ್ರೋಗ್ರಾಮ್ ಪ್ಲಾನಿಂಗ್ ಇದೆ. ಇದಕ್ಕೆ ನಿಮ್ಗೆಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ವರ್ಷಗಳಿಂದ ನಿರಂತರವಾಗಿ ಗಿಡ ನೆಡುವ ಮತ್ತು ಕಾಪಾಡುವ ಹೊಣೆಯನ್ನು ಹೊತ್ತು ಈಗಾಗಲೇ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜೈವಿಕ ಇಂಧನ ಸಸಿಗಳಾದ ಹೊಂಗೆ, ಬೇವು, ಅಮೂರ, ಸುರವನ್ನೆ, ಹಿಪ್ಪೆ, ಹಲಸು ಹಾಗೂ ಅನೇಕ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ ಹಾಗೂ ಅವರ ಕಾರ್ಯವನ್ನು ಇಂದಿಗೂ ಸಹ ಮುಂದುವರಿಸುತ್ತಿದ್ದಾರೆ. ಇವರು ಏಕಲವ್ಯ ಓಪನ್ ಗ್ರೂಪ್ನ ಮುಖ್ಯಸ್ಥರಾಗಿದ್ದು ಈ ಗುಂಪಿನ ಮೂಲಕ ಅನೇಕ ವಿಧಾನದಲ್ಲಿ ಸೇವೆಗೈಯುತ್ತಿದ್ದಾರೆ. 2014ರಿಂದ
ಹಾಸನ ಜಿಲ್ಲೆಯಲ್ಲಿ ಜೀವಜಲ ಉಳಿಸಿ ಜೀವ ಸಂಕುಲ ಸಂರಕ್ಷಿಸಿ ಎಂಬ ಜಲಾಭಿಯಾನವನ್ನು ಎಲ್ರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಯೂನಿಯನ್ ಬಳಗಕ್ಕೆ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಇಲ್ಲಿಗೆ ಕರೆದು ನನ್ನನ್ನ ಒಂದು ಪರಿಚಯಿಸಿ ಗೌರವಿಸಿದ್ದಕ್ಕಾಗಿ. ಈಗ ಆಗ್ಲೇ ನಾವು ಮಾಡ್ತಾ ಇರೋ ಸೇವೆಗಳನ್ನು ಈಗಾಗಲೇ ಹೇಳಿದ್ದಾರೆ. ನಾವು ಪಾಳುಬಿದ್ದ ಪುರಾತನವಾದ 105 ಕಲ್ಯಾಣಿಗಳನ್ನ ಬರಗಾಲ ಇತ್ತು 2017-18 ನಿಮಗೆ ಗೊತ್ತಿದೆ, ಮಳೆ ಕಡಿಮೆ ಆಗಿ ಅವತ್ತಿಂದ 105 ಕಲ್ಯಾಣಿಗಳನ್ನ ಹೂಳೆತ್ತಿ ಈಗಾಗಲೇ ನೀರು ತುಂಬಿದೆ. 1700-800 ವರ್ಷ ಇತಿಹಾಸ ಇದೆ ಹಾಸನದಲ್ಲಿ. ಹೊಯ್ಸಳರ ಕಾಲದ ಕಲ್ಯಾಣಿಗಳನ್ನ ನಾವು ಈಗಾಗಲೇ ಹೂಳೆತ್ತಿದೀವಿ. ಹಾಗಾಗಿ ಜೊತೆಗೆ ಕಳೆದ 27 ವರ್ಷದಿಂದ 1 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ಈಗಾಗಲೇ ನಾವು ಬೆಳೆಸಿದೀವಿ. ಮರಗಳಾಗಿದ್ದಾವೆ, ಹಣ್ಣು ಬಿಡ್ತಾ ಇದಾವೆ. ತುಂಬಾ ಸಂತೋಷ. ಯಾಕೆಂತಂದ್ರೆ ಈ ಪ್ರಕೃತಿ ಮಾತೆ ನಮ್ಮ ಎಲ್ಲರೂ ಕೂಡ ಸಕಲ ಜೀವ ಸಂಕುಲಕ್ಕೆ ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಹಸಿರನ್ನ ಹೆಚ್ಚಿಸಬೇಕು. ಭೂಮಿ ತಾಯಿಯ ಒಂದು ತಾಪಮಾನ ಕಡಿಮೆ ಮಾಡಬೇಕು ಅಂತಂದ್ರೆ ಹೆಚ್ಚೆಚ್ಚು ಗಿಡಗಳನ್ನು ನೆಡಬೇಕು. ಭೂಮಿ ತಾಯಿಯ ರಕ್ಷಣೆಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ದುಡಿಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಏಕಲವ್ಯ ಗ್ರೂಪಿನ ಸುಮಾರು 100 ಜನರು ಈಗಾಗಲೇ ಆ ತಂಡದಲ್ಲಿ ಸಕ್ರಿಯವಾಗಿ ಸೇವೆಯನ್ನು ಮಾಡ್ಕೊಂಡು 27 ವರ್ಷಗಳಿಂದ ಈಗ ನಾವು ಸಾಕ್ತಾ ಇದ್ದೀವಿ. ಹಾಗಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕರೆದು 2 ನುಡಿಗಳನ್ನು ಹೇಳಿದ್ದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆದಾಗಲಿ. ಅದನ್ನೇ ಅವ್ರು ಇದು ಮಾಡಿದ್ದು ಲಾಸ್ಟ್ ನಿನ್ನೆ ಸಾಯಂಕಾಲ ಇದು ಮಾಡಿರೋದು. ನಿನ್ನೆ ಸಾಯಂಕಾಲ 2 ಗಂಟೆ ಮಾಡಿರೋದು. ಇದೆಲ್ಲ ಪ್ರಾಬ್ಲಮ್ ಮುಂಚೆನೇ ಆಗೋಗಿದ್ದು. ನಿರ್ದೇಶಕರಾದ ಶ್ರೀ ರಮೇಶ್ ಕೆವಿ ಕಾಸರಗೋಡು, ಭಾಗವತರಾದ ಶ್ರೀ ರಾಮಕೃಷ್ಣ ಮಯ್ಯ, ಚೆಂಡೆಯಲ್ಲಿ ಸಹಕಾರ ನೀಡಿದ ಶ್ರೀ ಶಿವಶಂಕರ ಭಟ್ ಅಂಬೆಮೂಲೆ, ಮದ್ದಲೆಯಲ್ಲಿ ಶ್ರೀ ಗೋಪಾಲಕೃಷ್ಣ ಭಟ್ ಅಡ್ಕ, ಅರ್ಥಗಾರಿಕೆಯಲ್ಲಿ ಶ್ರೀ ರಾಮ ಹೆಮ್ಮಾಡಿ, ಶ್ರೀ ನಾರಾಯಣ ಹೆಮ್ಮಾಡಿ, ಸೂತ್ರಧಾರಿಗಳಾಗಿ ಶ್ರೀ ರಮೇಶ್ ಕೆವಿ, ಶ್ರೀವತ್ಸ ಕೆವಿ, ಶ್ರೀ ತಿರುಮಲೇಶ, ಶ್ರೀ ಸುದರ್ಶನ, ಶ್ರೀ ಕುಮಾರಸ್ವಾಮಿ ಮತ್ತು ಶ್ರೀ ಅನಿಲ್ ಪಿಲಿಕುಂಜೆ ಇವರು ದೂರದ ಕಾಸರಗೋಡಿಂದ ನಮಗೋಸ್ಕರ ಒಂದು ಅತ್ಯದ್ಭುತವಾದ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ. ಬೊಂಬೆಯಾಟ, ಅದು ಅಪರೂಪದ ಬೊಂಬೆಯಾಟ. ಅವರಿಗೆ ತಾವು ಚಪ್ಪಾಳೆ ನೀಡಿ ಅತ್ಯಂತವಾದ ಗೌರವವನ್ನು ಸಲ್ಲಿಸಬೇಕು ಅಂತ ಕೋರ್ತಾ ಇದ್ದೇನೆ. ಯಾಕೆಂದ್ರೆ ಇಂತಹ ಒಂದು ಕರ್ನಾಟಕದ ಜಾನಪದ ಸಂಪತ್ತು ನಶಿಸಿ ಹೋಗಬಾರ್ದು, ಮುಂದೆ ಹೆಮ್ಮರವಾಗಿ ಬೆಳಿಬೇಕು. ನಮ್ಮೆಲ್ಲರ ಮುಂದಿನ ಪೀಳಿಗೆ ಕೂಡ ಇದೆಲ್ಲ ನೋಡಿ ಸಂತೋಷ ಪಡಬೇಕು ಅಂತ ನಮ್ಮೆಲ್ಲರ ಆಸೆ. ಈ ಯಕ್ಷಗಾನ ಬೊಂಬಾಟ ಅಂತ ಹೇಳಿದ್ರೆ ಒಂದು ಅಳಿವಿದೆ ಅನ್ಸಿರುವಂತಹ ಒಂದು ಕಲೆ ಅಂತ ಹೇಳಲಿಕ್ಕೆ ತುಂಬಾ ಬೇಸರ ಆಗ್ತದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ 100 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಕಾಸರಗೋಡು ಸೇರಿದಂತೆ 30 ತಂಡಗಳಿದ್ದು ಈಗ ಕೇವಲ 2 ತಂಡಗಳು ಜೀವಂತವಾಗಿವೆ. ನಮ್ದು ತೆಂಕುತಿಟ್ಟು ಶೈಲಿಯಲ್ಲಿ ಯಕ್ಷಗಾನ ಬೊಂಬಾಟ ನೀಡುವಂತಹ ತಂಡ ಈಗ ಪ್ರಪಂಚದಲ್ಲಿ ಕೇವಲ ಒಂದೇ ಒಂದು ತೆಂಕುತಿಟ್ಟು ಶೈಲಿಯ ಗೊಂಬೆಯಾಟ ತಂಡ ಉಳ್ಕೊಳ್ಳಿದೆ. ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಅತ್ಯಂತ ಅಗತ್ಯ ಅಂತ ಹೇಳಿಕೊಳ್ತೇನೆ. ಇಂದು ಈ ಸಮಾರಂಭದಲ್ಲಿ ನಮಗೆ ಯಕ್ಷಗಾನ ಬೊಂಬಾಟವನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಅದೆಲ್ಲ ಅತ್ಯಂತ ಮುಖ್ಯವಾಗಿ ಶ್ರೀ ಮಹೇಶ್ ಸರ್ ಅವರಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಶ್ರೀ ರಮೇಶ್ ಅವರಿಗೆ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಸನ್ಮಾನಿಸಿದ ಗಣ್ಯರಿಗೆ ವಂದನೆಗಳು.
ಬಹುಮಾನ ಪಡೆದವರು ನಾಯಕ್ ರಿಟೇಲ್ ಸಾಲ ಕೇಂದ್ರ ಬೆಂಗಳೂರು. ತೃತೀಯ ಬಹುಮಾನ ಶ್ರೀಮತಿ ಮಂಜುಳಾ ಪಿ, ಸುತ್ತೂರು ಸಾಕೆ ಮೈಸೂರು. ದ್ವಿತೀಯ ಬಹುಮಾನ ಶ್ರೀಮತಿ ಸವಿತಾ ಆರ್. ತೃತೀಯ ಬಹುಮಾನ ಶ್ರೀಮತಿ ಛಾಯಾಗ್ರಹಣ. ಇದರಲ್ಲಿ ಪ್ರಥಮ ಬಹುಮಾನ ಪಡೆದವರು ಶ್ರೀ ಉದಯಶಂಕರ್ ಎಚ್ ಜೆ, ವಿದ್ಯಾಪೀಠ.